ಪ್ರಿಯರಾದವರೇ, ನೀವು ಆಶೀರ್ವದಿಸಲ್ಪಟ್ಟವರು. ನೀವು ಆಶೀರ್ವಾದವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಆದ್ದರಿಂದಲೇ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಂತೆ ಮಾಡುತ್ತಿದ್ದಾರೆ. ಇಲ್ಲಿ ಪ್ರಾರ್ಥಿಸುವುದು ಮಾತ್ರವಲ್ಲ, ನಮ್ಮ ಪ್ರಾರ್ಥನಾ ಗುಂಪಿನಲ್ಲೂ ಈ ಕಾರ್ಯಕ್ರಮವನ್ನು ನೋಡುವ ಎಲ್ಲರನ್ನೂ ನಾವು ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ. ಯಾಕೆ ಗೊತ್ತಾ? ನೀವು ಆಶೀರ್ವಾದವಾಗಿ ಇರುವಂಥದ್ದೇ ದೇವರಿಗೆ ಇಷ್ಟ. ನೋಡಿ, ಧರ್ಮೋಪದೇಶ ಕಾಂಡ 15:10 ವಾಕ್ಯದಲ್ಲಿ, ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಇದೇ ಇಂದಿನ ವಾಗ್ದಾನ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಎಲ್ಲ ಕೆಲಸಗಳಲ್ಲಿಯೂ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಆಶೀರ್ವದಿಸಲೆಂದೇ ಆತನು ಸಂಗಡ ಇದ್ದಾನೆ. ಇಂದು ಏನು ಮಾಡಲಿದ್ದೀರಿ? ಓದುತ್ತೀರಾ? ಓದಿನಲ್ಲಿ ಆಶೀರ್ವಾದ. ಕೆಲಸ ಮಾಡುತ್ತೀರಾ? ಕೆಲಸದಲ್ಲಿ ಆಶೀರ್ವಾದ. ಬಿಸ್ನೆಸ್ ಮಾಡುತ್ತೀರಾ? ಬಿಸ್ನೆಸ್ನಲ್ಲಿ ಆಶೀರ್ವಾದ. ಸೇವೆ ಮಾಡುತ್ತೀರಾ? ಸೇವೆಯಲ್ಲಿ ಆಶೀರ್ವಾದ. ನಿಮಗಿಂದು ಯಾವ ಆಶೀರ್ವಾದ ಅವಶ್ಯ? ನೀವು ಏನೆಲ್ಲ ಕೆಲಸಗಳನ್ನು ಮಾಡುತ್ತೀರೋ ಅದನ್ನೆಲ್ಲ ದೇವರು ಆಶೀರ್ವದಿಸುವರಂತೆ. ಆದರೆ ನೀವು ಏನ್ ಮಾಡಬೇಕು? ಯೇಸುವಿನ ನಾಮದಲ್ಲಿ ಅದನ್ನು ಮಾಡಬೇಕು. ಯೇಸುವೆ, ನಾನು ನಿಮ್ಮನ್ನು ನಂಬುತ್ತೇನೆ, ನೀವು ನನ್ನನ್ನು ಆಶೀರ್ವದಿಸುವ ದೇವರು. ನನ್ನನ್ನು ಆಶೀರ್ವದಿಸಲೆಂದೇ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದಿರಿ. ನಿಮ್ಮ ಬಲದಿಂದ ನಾನಿದನ್ನು ಮಾಡುತ್ತೇನೆ. ನಿಮ್ಮ ಕೃಪೆಯಿಂದ ನಾನು ಈ ಕೆಲಸವನ್ನು, ಬಿಸ್ನೆಸ್ ಅನ್ನು ಮಾಡುತ್ತೇನೆ. ನಿಮ್ಮ ಬಲದಿಂದ ನಾನು ಎಲ್ಲವನ್ನೂ ಮಾಡುವುದರಿಂದ ನನ್ನ ಕೈ ಪ್ರಯಾಸವನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಹಾಗೆ ಹೇಳುವಾಗಲೇ ಆ ಆಶೀರ್ವಾದವನ್ನು ಕಾಣುವಿರಿ. ಹಾಗೆ ಹೇಳುವಿರಾ? ದೇವರನ್ನು ನೋಡಿ ಹಾಗೆ ಹೇಳುವಿರಾ? ನೀವು ನನ್ನನ್ನು ಆಶೀರ್ವದಿಸಲೆಂದೇ ನನ್ನ ಸಂಗಡ ಇದ್ದೀರಿ. ನಾನು ಮಾಡುವ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಹಾಗೆ ಹೇಳಿ ನೋಡಿರಿ. ಈ ದಿನ ಪ್ರತಿನಿತ್ಯ ನೀವು ಮಾಡುವಂತ ಕಾರ್ಯಗಳೆಲ್ಲ ಆಶೀರ್ವಾದವಾಗಿ ಇರುತ್ತದೆ. ತಂದೆಯೇ, ನೀವು ಆಶೀರ್ವದಿಸುವ ದೇವರು. ನಮ್ಮನ್ನು ಆಶೀರ್ವದಿಸಲೆಂದೇ ಸಂಗಡ ಇದ್ದೀರಿ. ಈ ಮಗನು, ಈ ಮಗಳು ಇಂದು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಆಶೀರ್ವಾದವನ್ನು ಕಂಡು ಸಂತೋಷಿಸುವಂತೆ ಆಶೀರ್ವದಿಸಿ ಘನಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.